ನಡುವೆ ಮಾರಾಮಾರಿ. ಜಾಗದ ವಿಚಾರಕ್ಕೆ ದೊಣ್ಣೆಗಳಿಂದ ಹೊಡೆದಾಟ. ಕ್ಷುಲ್ಲಕ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ರಸ್ತೆಯಲ್ಲಿ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದು ಮಾರಾಮಾರಿ ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾದ್ರು. ಎರಡು ಕುಟುಂಬಗಳ ನಡುವಿನ ಹೊಡೆದಾಟದ ಘಟನೆ ಗದಗ ನಗರದ ನಂದೀಶ್ವರ ಬಡಾವಣೆಯಲ್ಲಿ ನಡೆದಿದೆ. ಹೌದು, ಮನೆ ಪಕ್ಕದ ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ದೊಣ್ಣೆಯಿಂದ ನಡು ರಸ್ತೆಯಲ್ಲಿಯೇ ಹೊಡೆದಾಡಿಕೊಂಡಿರೋ ಘಟನೆ ಗದಗ ನಗರದ ನಂದೀಶ್ವರ ಬಡಾವಣೆಯಲ್ಲಿ ನಡೆದಿದೆ. ಭೀಮಪ್ಪ ಜಗಲ್ ಎಂಬುವವರ ಕುಟುಂಬದ ಮೇಲೆ ಕುಮಾರ್ ಮಿರ್ಚಿ ಸೇರಿ ಸುಮಾರು 15 ಮಂದಿಯಿಂದ ದೊಣ್ಣೆಗಳಿಂದ ಹಲ್ಲೆಗೆ ಮುಂದಾಗಿದ್ರು. ಗಲಾಟೆಯಲ್ಲಿ ಮಹಿಳೆಯೊಬ್ಬರು ಕೂಡ ಭಾಗಿಯಾಗಿದ್ದು, ಮಹಿಳೆಯರು ಜಡೆ ಎಳೆದಾಡಿಕೊಂಡು ಗಲಾಟೆ ಮಾಡಿದ್ರು. ಹಲ್ಲೆಯಿಂದ ಗಾಯಗೊಂಡವರನ್ನ ಕೂಡಲೇ ಗದಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಹಲ್ಲೆಯಲ್ಲಿ ಬಟ್ಟೆ ಹರಿದುಕೊಂಡು ಹೊಡೆದಾಡಿಕೊಂಡಿದ್ದು ಕುಮಾರ್ ಮಿರ್ಚಿಗೆ ಸೇರಿ 15 ಮಂದಿ ಹಲ್ಲೆ ಮಾಡಿದ್ದಾರೆ ಎಂದು ಗಾಯಾಳು ಆರೋಪ ಮಾಡಿದ್ರು. ಅದೇ ಎದರ ಸಮ ಜಗಳ ಆಗಿತ್ತು? ಅದು ಮಣ್ಣು ಹಾಕ್ಬಾರಪ್ಪ, ನಾನು ಕಲ್ಲು ಮುಚ್ಚೋಕ್ಕವು ಅಂದೆ ನಾನು. ಅದಕ್ಕೆ ಬಂದು ಏಕಿ ಹೆಣ್ಮಕ್ಳಿಗೆ ಹೆಂಗೆ ಬೇಕಂತ ಮಾತಾಡಿದ್ರೆ ಅವತ್ತು ಬಿದ್ದ. ಸ್ವಲ್ಪ ನ್ಯಾಯ ಆಗಿತ್ತು. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಹೊಳೆ ಬಂದು ಸುಮ್ಮನೆ ಇರ್ಕೊಂಡು ನಾವು ಹೋಟೆಲ್ ಬಟ್ಟೆ ಅಂತ ಪೊಲೀಸರ ಮನೆಗೆ ಬಂದು ಹೇಳಿ ಹೋಗಿದ್ರು. ಇವತ್ತು ಏಕಾಏಕಿ ಬಂದು ಮನೆಯಾಗ ನುಗ್ಗಿ ನನಗೆ ನನ್ನ ಹೆಂಡತಿಗೆ ಮಕ್ಕಳಿಗೆ ಕಟ್ಕೊಂಡು. ಇನ್ನು ಗದಗ ಪಟ್ಟಣದ ಶಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಹಲ್ಲೆಗೊಳಗಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.